ಕೇಸಲ್ಲಿ ರಾಜಕೀಯ ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ನಂಟು ಇದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ನಟಿ ರನ್ಯಾ ರಾವ್ಗೆ ವಜ್ರದ ನೆಕ್ಲೆಸ್ ಅನ್ನ ಗಿಫ್ಟ್ ಆಗಿ ಪ್ರಭಾವಿ ಸಚಿವರೊಬ್ರು ಕೊಟ್ಟಿದ್ರಂತೆ. ಆತರ ಸಂಶಯಗಳು ಇದೆ. ಈ ನಿಟ್ಟಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಡೈಮಂಡ್ ನೆಕ್ಲೆಸ್ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. 1 ಕೋಟಿ ಬೆಲೆ ಬಾಳುವಂತ ವಜ್ರದ ನೆಕ್ಲೆಸ್ ಅನ್ನ ಪ್ರಭಾವಿ ಸಚಿವರೊಬ್ರು ಈಕೆಗೆ ಗಿಫ್ಟ್ ಆಗಿ ಕೊಟ್ಟಿದ್ರಂತೆ. ಅಧಿಕಾರಿಗಳ ಈ ಬಗ್ಗೆ ತನಿಖೆ ಮಾಡ್ತಿದ್ದಾರೆ ಅಂತ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಯಾವಾಗ 14 ಕೆಜಿ ಚಿನ್ನವನ್ನ ಈಕೆ ದುಬೈನಿಂದ ತಗೊಂಡು ಬರ್ತಾ ಇದ್ಲು, ಏರ್ಪೋರ್ಟ್ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ತಿದ್ದು. ಈಕೆಯ ಮನೆ ಮೇಲೂ ಕೂಡ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ನಗದು ಚಿನ್ನ ಎಲ್ಲ ಪತ್ತೆಯಾಗಿತ್ತು. ಕೆಜಿ ಗಟ್ಟಲೆ ಹತ್ತತ್ರ 2 ಕೆಜಿ ಚಿನ್ನ ಅಲ್ಲಿ ಪತ್ತೆಯಾಗಿತ್ತು. ಸೊ ಅಲ್ಲಿ ಒಂದು ಡೈಮಂಡ್ ನೆಕ್ಲೆಸ್ ಇತ್ತಂತೆ, ದುಬಾರಿ ಬೆಲೆಯ ಡೈಮಂಡ್ ನೆಕ್ಲೆಸ್ ಅದು. ಅದನ್ನ ಪ್ರಭಾವಿ ಸಚಿವರೊಬ್ರು ಕೊಡಿಸಿದ್ದಾರೆ ಅಂತೇಳಿ ಸಂಶಯ ಇರೋದ್ರಿಂದ ಈ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ರನ್ಯಾ ವಿರುದ್ಧದ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಪ್ರಭಾವಿಗಳ ಕೈವಾಡನೂ ಇದೆ. ಈಕೆಯ ನೆಟ್ವರ್ಕ್ ಬಹಳಷ್ಟು ದೊಡ್ಡದಿದೆ ಅನ್ನೋದು ಹಂತ ಹಂತವಾಗಿ ಬಯಲಿಗೆ ಬರ್ತಿರುವಂತ ಮಾಹಿತಿಗಳು. ಈಗ ಈ ವಜ್ರದ ನೆಕ್ಲೆಸ್, ದುಬಾರಿ ಬೆಲೆಯ ವಜ್ರದ ನೆಕ್ಲೆಸ್ ಕೊಡಿಸಿರುವಂತ ಹಿನ್ನೆಲೆಯಲ್ಲಿ ಪ್ರಭಾವಿ ಸಚಿವರಿಗೆ ಈ ಒಂದು ಕಂಟಕ ಎದುರಾಗುವಂತ ಸಾಧ್ಯತೆಗಳು ಇದೆ. ಆಲ್ರೆಡಿ ಈಗ ಬಿಜೆಪಿಯವರು ಇದನ್ನೇ ಅಸ್ತ್ರ ಮಾಡ್ಕೊಂಡಿರೋದ್ರಿಂದ ಆ ಹೆಸರು ಬಯಲಿಗೆ ಬರ್ತಾ ಇದ್ದಂತೆ ರಾಜೀನಾಮೆಗೆ ಅಫ್ಕೋರ್ಸ್ ಪಟ್ಟಣ ಹಿಡಿಯುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಲ್ಲಿ ಪ್ರಭಾವಿ ಸಚಿವರಿಗೆ ಆಕೆ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿದ್ದಾಗ ಕರೆ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಆ ಟೈಮ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಅವಕಾಶ ಕೊಟ್ಟಿಲ್ಲ. ಆಗ್ಲಿಂದಲೂ ಕೂಡ ಆ ಪ್ರಭಾವಿ ಸಚಿವರು ಯಾರು ಅಂತ ಹೇಳಿ ಬಿಜೆಪಿ ನಾಯಕರು ಹೆಸರು ಬಹಿರಂಗಪಡಿಸಿ ಅಂತ ಸವಾಲನ್ನ ಹಾಕ್ತಾ ಇದ್ರು. ಈಗ ದುಬಾರಿ ಬೆಲೆಯ ಒಂದು ಡೈಮಂಡ್ ನೆಕ್ಲೆಸ್ ನ ಕೊಡಿಸಿದ್ರು ಅಂತಾನು ಕೂಡ ಒಂದು ಆರೋಪ ಕೇಳಿ ಬರ್ತಿರುವಂತ ಹಿನ್ನೆಲೆಯಲ್ಲಿ ರಾಜಕೀಯ ತಿರುವುಗಳನ್ನ ಈ ಪ್ರಕರಣ ಯಾವ ತರ ಪಡ್ಕೊಳ್ತಾ ಹೋಗ್ತಾ ಇದೆ? ಶರ್ಮಿತಾ ಶೆಟ್ಟಿ ರನ್ಯಾ ರಾವ್ ಪ್ರಕರಣದಲ್ಲಿ ಸ್ಫೋಟಕ ತಿರುವೊಂದು ಇದೀಗ ಗೊತ್ತಾಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ರನ್ಯಾ ರಾವ್ ರವರಿಗೆ ದುಬಾರಿ ಬೆಲೆಯ ವಜ್ರದ ನೆಕ್ಲೆಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇದೀಗ ಡಿಆರ್ಐ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಈ ಒಂದು ಕೋಟಿ ಬೆಲೆ ಬಾಳುವ ವಜ್ರದ ನೆಕ್ಲೆಸ್ ಅನ್ನ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಕೊಟ್ಟಿದ್ದಾರೆ ಅಂತೇಳಿ ಇದೀಗ ಡಿಆರ್ಐ ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಶಂಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ರನ್ಯಾ ರಾವ್ಗೂ ಮತ್ತು ಈ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರಿಗಿರ್ತಕ್ಕಂಥ ನಂಟು ಸಂಬಂಧ ಮತ್ತು ವ್ಯಾವಹಾರಿಕ ಸಂಬಂಧವ ಅಥವಾ ಬೇರೆ ಸಂಬಂಧ ಅಂತೇಳಿ ಈಗಾಗಲೇ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಯಾಕೆ ಸುಮಾರು ಕೋಟಿ ಬೆಲೆ ಬಾಳ್ತಕ್ಕಂಥ ವಜ್ರದ ನೆಕ್ಲೆಸ್ ಅನ್ನು ಇವರಿಗೆ ಗಿಫ್ಟ್ ಅನ್ನು ಮಾಡಿದ್ರು, ಆ ಗಿಫ್ಟ್ ಹಿಂದೆ ಕಾರಣವೇನು, ಯಾಕೆ ಇವರಿಗೆ ಇಷ್ಟೊಂದು ಮಾಡಿದ್ರು, ಅದು ಖರೀದಿಯಲ್ಲಿ ಆ ಖರೀದಿ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ಅದಕ್ಕೆ ಏನಾದರೂ ಟ್ಯಾಕ್ಸ್ ಅನ್ನು ಕಟ್ಟಿದ್ದಾರೆ, ಎಲ್ಲದೂ ವಿಚಾರ ಸಂಬಂಧಪಟ್ಟ ಹಾಗೆ ತನಿಖೆಯಲ್ಲಿ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲ ಒಂದು ಕಡೆ ಕರ್ನಾಟಕ ರಾಜ್ಯದ ಸರ್ಕಾರದ, ಕಾಂಗ್ರೆಸ್ನ ಸರ್ಕಾರದ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥ ಪ್ರಭಾವಿ ಸಚಿವರಿಗೆಲ್ಲ ಒಂದು ಕಡೆ ಸಚಿವಗಿರಿಗೆ ಕೂತು ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಸಿಐಡಿಗೆ ವಹಿಸಿರ್ತಕ್ಕಂಥದ್ದು. ಎಲ್ಲದರ ನಡುವೆ ಸರ್ಕಾರ ರಾಮಚಂದ್ರ ರಾವ್ ಅವರ ಪಾತ್ರದ ಬಗ್ಗೆ ಕೂಡ ಅಪರ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ವಹಿಸಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ರಾಜ್ಯದ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರು ರನ್ಯಾ ರಾವ್ಗೆ ಯಾಕೆ ಈ ಒಂದು ಕೋಟಿ ಬೆಲೆ ಬಾಳುವ ನೆಕ್ಲೆಸ್ ಅನ್ನು ಕೊಟ್ಟರು ಅಂತೇಳಿ ಅದರ ಹಿಂದೆ ಮತ್ತು ಅದರ ಜಾಡನ್ನ ಪತ್ತೆ ಹಚ್ಚುವಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಸದ್ಯ ರನ್ಯಾ ರಾವ್ ರವರು ವಶಪಡಿಸಿಕೊಂಡಿರ್ತಕ್ಕಂಥ ಪ್ರಮುಖವಾಗಿ ಈ ಒಂದು ನೆಕ್ಲೆಸ್ ಸುಮಾರು ಕೋಟಿ ಬೆಲೆ ಬಾಳುವ ನೆಕ್ಲೆಸ್ ಅಂತ ಹೇಳಲಾಗ್ತದೆ ಮತ್ತು ವಜ್ರದ ನೆಕ್ಲೆಸ್ ಅಂತ ಹೇಳಲಾಗ್ತದೆ. ಈಗಾಗಲೇ ಈ ಸಂಬಂಧಪಟ್ಟಾಗೆ ರನ್ಯಾ ರಾವ್ ರವರ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಬಾಯಿ ಬಿಟ್ಟಿಲ್ಲ. ಆದರೆ ಈ ನೆಕ್ಲೆಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಭಾವಿ ಸಚಿವರು ಅಂತೇಳಿ ಈಗಾಗಲೇ ಡಿಆರ್ಐಗೆ ಗೊತ್ತಾಗಿರ್ತಕ್ಕಂಥದ್ದು ಮತ್ತು ಆ ಸಚಿವರು ಯಾರು ಅಂತೇಳಿ ಈಗಾಗಲೇ ಆ ಸಚಿವರ ಪ್ರಭಾವದ ಹಿಂದೆಯೂ ಕೂಡ ಶಂಕೆ ವ್ಯಕ್ತವಾಗಿರ್ತಕ್ಕಂಥ. ಹಾಗಾಗಿ ಅದರ ಬೆನ್ನತ್ತಿರ್ತಕ್ಕಂಥ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಒಂದು ವೇಳೆ ಸಾಕ್ಷಿಗಳು ಸಿಕ್ಕಿದ್ರೆ ಕರ್ನಾಟಕ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಖಾತೆ ಹೊಂದಿರತಕ್ಕಂಥ ಸಚಿವರ ಖಾತೆಯೂ ಕೂಡ ಎಲ್ಲೊಂದು ಕಡೆ ಕೈ ತಪ್ಪುವ ಸಾಧ್ಯತೆ ಇರತಕ್ಕಂಥದ್ದು. ಇದು ರಾಷ್ಟ್ರಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಸೊ ಇಲ್ಲಿ ಚಿದಾನಂದ್ ಪಟೇಲ್, ಈ ಹಿಂದೆ ಕೆಐಎಡಿಬಿ ಭೂಮಿ ಮಂಜೂರಾಗಿದ್ದು ಈಕೆಯ ಒಂದು ಕಂಪನಿಗೆ, ಅದು ಬಿಜೆಪಿ ಸರ್ಕಾರ ಇದ್ದಂಥ ಸಮಯದಲ್ಲಿ, ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಕೈಗಾರಿಕಾ ಸಚಿವರಾಗಿ ನಿರಾಣಿ ಅವರಿದ್ರು. ಸೊ ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರದ ಸಚಿವರ ಜೊತೆಯಲ್ಲೂ ಈಕೆಗೆ ನಂಟಿದೆ ಅಂತ ಹೇಳ್ತಿರೋದ್ರಿಂದ ಯಾವ್ಯಾವ ರಾಜಕಾರಣಿಗಳು ಈಕೆಯ ಸಂಪರ್ಕದಲ್ಲಿ ಇದ್ರು ಈಗಲೂ ಅಂತ ಅದ್ರ ಬಗ್ಗೆ ಏನಾದರೂ ತನಿಖೆ ನಡೀತಾ ಇದೆಯಾ? ಹೆಸರುಗಳನ್ನ ಬಹಿರಂಗಪಡಿಸುವಂತ ನಿಟ್ಟಿನಲ್ಲಿ ಆಗ್ರಹಗಳು ಕೇಳಿ ಬರ್ತಾ ಇದೆಯಾ?
ಶರ್ಮಿತಾ ಶೆಟ್ಟಿ ನೋಡಿ, ಕೇವಲ 9 ತಿಂಗಳ ಹಿಂದೆ ಸ್ಥಾಪನೆ ಮಾಡಿದ ಕಂಪ್ನಿಗೆ 12 ಎಕರೆ KDB ಜಮೀನನ್ನ ಸಿಂಗಲ್ ವಿಂಡೋನಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನಡೆತಕ್ಕಂಥ ಏನು ಕಮಿಟಿಯ ಸಭೆಯಲ್ಲಿ ಕೊಡ್ತಾರೆ. ಅದನ್ನು ಕೊಟ್ಟಿರೋದನ್ನು ಕೂಡ ಅವತ್ತಿನ BJP ಸರ್ಕಾರದ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿಯವರು ಒಪ್ಕೊಳ್ತಾರೆ. ಹಾಗಾದರೆ ವರ್ಷಾನುಗಟ್ಟಲೆ ಕಂಪನಿಯನ್ನು ಮಾಡಿ ಜಮೀನಿಗಾಗಿ ಕಾಯ್ದು ಕುಳಿತವರ ಕಥೆ ಏನು? ಆದರೆ ರನ್ಯಾರಾವ್ ಪ್ರಕರಣದಲ್ಲಿ ದಿಢೀರ್ನೆ ಕೇವಲ 9 ತಿಂಗಳು ಏನು ಆಯುಸ್ ಹೊಂದಿರತಕ್ಕಂಥ ಕಂಪನಿಗೆ 12 ಎಕರೆ ಜಮೀನನ್ನು ಮುರುಗೇಶ್ ನಿರಾಣಿ ಕೊಟ್ಟಿರೋದು ಹಿಂದೆ ಕೂಡ ಹಲವಾರು ಶಂಕೆ ವ್ಯಕ್ತವಾಗ್ತಿರ್ತಕ್ಕಂಥ. ಆ ಮುಖಾಂತರ ರನ್ಯಾರಾವ್ಗೆ ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಉದ್ಯಮಿಗಳ ಪುತ್ರರು ಎಲ್ಲರೂ ಕೂಡ ಇವರಿಗೆ ಸಂಪರ್ಕ ಇತ್ತು. ಆ ಮುಖಾಂತರ ರನ್ಯಾರಾವ್ರವರು ಎಲ್ಲೊಂದು ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಒಂದೇ ಅಲ್ಲ, ಬೇರೆ ಬೇರೆ ವ್ಯವಹಾರದಲ್ಲಿ ಕೂಡ ಕೈ ಹಾಕಿದ್ರು. ಇದಕ್ಕೆ ಪ್ರಮುಖ ಸಾಕ್ಷಿ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರ ಜೊತೆ ಅವರಿಗೆ ಆತ್ಮೀಯ ಸಂಬಂಧ ಇತ್ತು. ಮತ್ತು ಅದು ಎಲ್ಲೊಂದು ಕಡೆ ಆ ಆತ್ಮೀಯ ಸಂಬಂಧ ಅವರ ಜೊತೆ ಎಲ್ಲೊಂದು ಕಡೆ ವಿದೇಶಗಳಿಗೆ ಪ್ರವಾಸಕ್ಕೆ ಕೂಡ ಹೋಗುವಂಥ ಮಟ್ಟಕ್ಕೆ ಬೆಳೆದಿತ್ತು. ಜೊತೆಗೆ ಈ ಸಂಬಂಧದ ಕಾರಣಕ್ಕಾಗಿ ರನ್ಯಾರಾವ್ರವರಿಗೆ ಕೋಟಿ ಬೆಲೆ ಬಾಳುವ ವಜ್ರದ ನೆಕ್ಲೆಸ್ ಅನ್ನು ಉಡುಗೊರೆಗೆ ಕೊಟ್ಟರು ಅನ್ನೋದು ಈಗ ಪ್ರಮುಖವಾಗಿ DRI ಅಧಿಕಾರಿಗಳು ಏನು ಸದ್ಯಕ್ಕೆ ಶಂಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇದು ಖಚಿತಪಡಿಸಿದ್ರೆ ಆ ಅಧಿಕಾರಿಗೂ ಕೂಡ ಅಂದರೆ DRI ಅಧಿಕಾರಿಗಳು ಯಾವುದೇ ಗಳಿಗೆಯಲ್ಲೂ ಕೂಡ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರಿಗೆ ಇದರ ಮೂಲವನ್ನು ಬೆನ್ನತ್ತುವ ಕಾರಣಕ್ಕಾಗಿ ನೋಟಿಸ್ ಕೊಡುವ ಸಾಧ್ಯತೆಯೂ ಕೂಡ ತಳ್ಳಿ ಹಾಕುವಂತಿಲ್ಲ. ಒಂದು ವೇಳೆ ನೋಟಿಸನ್ನು ಕೊಟ್ಟರೆ ಪ್ರಭಾವಿ ಸಚಿವರು ತಮ್ಮ ಖಾತೆಯನ್ನೇ ಕಳೆದುಕೊಳ್ಳುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗುವ ಸಾಧ್ಯತೆ ಇರುವಂಥದ್ದು ಶರ್ಮಿತಾ ಶೆಟ್ಟಿ.